ಜಂಗಮ ಸೇವೆಯೇ ತನ್ನರಿವೆಂದರಿದ, ಜಂಗಮ ಸೇವೆಯೇ ತನ್ನ ನಿಜವೆಂದರಿದ, ಜಂಗಮ ಸೇವೆಯೇ ಸ್ವಯವೆಂದರಿದ, ಜಂಗಮ ಸೇವೆಯೇ ನಿತ್ಯ ಪದವೆಂದರಿದ. ಇದು ಕಾರಣ ಕೂಡಲ ಸಂಗಮ ದೇವರಲ್ಲಿ ಜಂಗಮ ಪ್ರಾಣಿಯಾದ ಚಂದಯ್ಯನ ಹಳೆಯ ಮಗನಾಗಿ ಆತನ ಶ್ರೀಚರಣಕ್ಕೆ ಶರಣೆಂದು ಶುದ್ಧನು ಆ ಮಹಿಮನ ಘನವ ನಾನೆತ್ತ ಬಲ್ಲನೆಯ ಪ್ರಭುವೇ. ಇದು ಬಸವಣ್ಣವರು ನೂಲಿಯ ಚಂದಯ್ಯನವರ ಕುರಿತು ಅನುಭವ ಮಂಟಪದಲ್ಲಿ ಹೇಳಿರ್ತಕ್ಕಂಥ ಮಾತು ವಚನ ಪ್ರಭುದೇವರಲ್ಲಿಗೆ ಅರಿಕೆ ಮಾಡಿಕೊಳ್ತಕ್ಕಂಥದ್ದು. ಅಂದರೆ ನೂಲಿಯ ಚಂದಯ್ಯನವರಲ್ಲಿ ಪ್ರಮುಖವಾಗಿ 3 ಘಟ್ಟಗಳನ್ನು ನೋಡ್ತೇವೆ ಅವ್ರ ಜೀವನದಲ್ಲಿ. ಮೊದಲನೇದು ಅವರು ಕಾಲ ಎಲ್ಲಿ ಹುಟ್ಟಿದ್ರು, ಎರಡನೇದು ಲಿಂಗಯ್ಯನ ಒಂದು ಸಂದರ್ಭ ಇದೆ ಅದು, ಆಮೇಲೆ ಕಲ್ಯಾಣ ಕ್ರಾಂತಿಯ ನಂತರದ ಸಂದರ್ಭ. ಈ 3 ಪ್ರಮುಖ ಘಟ್ಟಗಳು ನಮ್ಮ ನೂಲಿಯ ಚೆನ್ನಯ್ಯನವರ ಜೀವನದಲ್ಲಿ ಇದರಲ್ಲಿ ಬಂದಿರತಕ್ಕಂಥದ್ದು. ನೂಲಿಯ ಚಂದಯ್ಯನವರು ನಮ್ಮ ವಿಜಯಪುರ ಜಿಲ್ಲೆಯ ಶಿವಣಗಿಯವರು. ಅವರ ಕಾಲ 1107 ಅಂದರೆ 1107ರಲ್ಲಿ ಅವರ ಜನನ. ಅಲ್ಲಿಯೇ ನಮ್ಮ ಶಿವಣಗಿಯಲ್ಲಿ ಅವರ ಬಾಲ್ಯ. ಅವರು ಭಜಂತ್ರಿ ಅಥವಾ ಕೊರವ ಸಮಾಜದಿಂದ ಬಂದಿರತಕ್ಕಂಥದ್ದು ನೂಲಿಯ ಚಂದಯ್ಯನವರು. ಅವರ ಕುಲಕಸಬು ಮೆದೆಯನ್ನು ತಂದು ಅದರಿಂದ ಹಗ್ಗಗಳನ್ನು ಮಾಡಿ ಕಣ್ಣಿಗಳನ್ನು ಮಾರಾಟ ಮಾಡಿ ತಮ್ಮ ಉಪಜೀವನ ಮಾಡ್ತಕ್ಕಂಥದ್ದು. ಮುಲ್ಕಿ ಇಲ್ಲಿ ನಮ್ಮಲ್ಲಿ ಕಣ್ಣಿನ ಅಂತ ಅವರು ವಚನದಲ್ಲಿ ಕಣ್ಣಿ ಅಂತ ಬಳಸಿದ್ದಾರೆ. ಇಲ್ಲಿ ನಮ್ಮ ಕಣ್ಣಿನ ಹಗ್ಗನೇ ಅದಕ್ಕೆ. ಮತ್ತು ಆ ವಚನದಲ್ಲಿ ಯಾವ ಥರ ಬಳಸಿದ್ರು ಅಂತಂದ್ರೆ ಅದಕ್ಕೆ ಪೂರ ನಮ್ಮ ಅಧ್ಯಾತ್ಮನೇ ಬಳಸ್ಕೊಂತಿರ್ತಕ್ಕಂಥದ್ದು. ಇಂಥ ಒಬ್ಬ ನೂಲಿ ಚಂದಯ್ಯನವರು ಬಸವಣ್ಣನವರ ಒಂದು ಕಲ್ಯಾಣದಲ್ಲಿ ಆಗಿರ್ತಕ್ಕಂಥ ಕ್ರಾಂತಿ ಅಂತಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ನಮ್ಮ ಲಿಂಗಾಯತ ಧರ್ಮದ ಸ್ಥಾಪನೆ ಅಲ್ಲಿರ್ತಕ್ಕಂಥದ್ದು ಶರಣರು ಬಂದಿರ್ತಕ್ಕಂಥದ್ದು ದೇಶದ ಅಷ್ಟೇ ಅಲ್ಲ ವಿದೇಶಿಗಳನ್ನು ಬಂದಿರ್ತಕ್ಕಂಥವ್ರು. ಅದರಲ್ಲಿ ಮರೋಡ್ ಶಂಕರದೇವರಾಗಿರ್ಬೋದು, ಕಾಶ್ಮೀರದಂದಿರ್ತಕ್ಕಂಥ ಮೂಡಿಗೆ ಮಾರ್ಯಮ್ಮರಾಗಿರ್ಬೋದು, ಹೀಗೆ ಅನೇಕ ಶರಣರು ಸೌರಾಷ್ಟ್ರದಲ್ಲಿ ಬಂದಿರ್ತಕ್ಕಂಥವ್ರು. ಆ ಒಂದು ಬಸವಣ್ಣನವರ ಮೂಲ ವಿಜಯಪುರ ಜಿಲ್ಲೆಯ ನಮ್ಮ ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರರು. ಅಲ್ಲಿಂದ ಬಂದಿರತಕ್ಕಂಥ ಬಸವಣ್ಣವರು ಹಿಂಬಾಲಕರಾಗಿ ನಮ್ಮ ನೂಲಿಯ ಚಂದನವರು ಬಸವ ಕಲ್ಯಾಣಕ್ಕೆ ಬರ್ತಾರೆ. ಬಂದಾಗ ಇಲ್ಲಿ ಅದೇ ತಮ್ಮ ಕುಲಕಸಬನ್ನು ಮಾಡಿಕೊಂಡು ಅದೇ ಊರು ಹೊರದಲ್ಲಿ ಬಸವ ಕಲ್ಯಾಣದ ಹೊರದಲ್ಲಿ ಇದ್ದು ತಮ್ಮ ಕುಲಕಸಬು ಆಗಿರ್ತಕ್ಕಂಥ ಮೆದೆಯನ್ನು ತರೋದು, ಅದರಿಂದ ಹಗ್ಗಗಳನ್ನು ಮಾರೋದು, ಅದನ್ನು ಮಾರಾಟ ಮಾಡಿ ಬಂದಿರತಕ್ಕಂಥ ತಮ್ಮ ಹಣದಿಂದ ತಾವು ಮೊದಲು ಜಂಗಮ ಸೇವೆ ಮಾಡಿ ಆಮೇಲೆ ತಮ್ಮ ಜೀವನ ನಡೆಸ್ಕೊಳ್ತಾ ಇರ್ತಾರೆ. ಇಂಥ ಒಬ್ಬ ನೂಲಿಯ ಚಂದಯ್ಯನವರ ವಚನಗಳು ಸುಮಾರು ವಚನಗಳಾದವ. ನಮಗೆ ಎಲ್ಲರಿಗೂ ಸಿಕ್ಕಿರ್ತಕ್ಕಂಥ ಬರೀ 48 ವಚನಗಳು ಮಾತ್ರ ಇವತ್ತಿಗೆ ಲಭ್ಯವಾಗಿರ್ತಕ್ಕಂಥವು. ಇದಕ್ಕಿಂತಲೂ ಸಾಕಷ್ಟು ವಚನಗಳಿವೆ. ಕೆಲವೊಂದು ಕಡೆ ಚೆನ್ನಯ್ಯ ಅಂತಲೂ ಬಳಕೆ ಆಗಿದೆ ಅವರ ಹೆಸರನ್ನು. ಕೆಲವೊಂದು ಸಂದರ್ಭದಲ್ಲಿ ಚಂದಯ್ಯನವರು ಬಸವಣ್ಣವರು ಸ್ವತಃ ಅವರನ್ನು ಚೆನ್ನಯ್ಯ ಅಂತಲೇ ಸಂಬೋಧನೆ ಮಾಡಿರ್ತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಅಂಥ ನೂಲಿಯ ಚಂದಯ್ಯನವರು ಜೀವನದ ಒಂದು ಪ್ರಮುಖ ಘಟ್ಟ ಅಂತಂದರೆ ಅವರು ಲಿಂಗವನ್ನು ಬಿಟ್ಟು ಭಾವಲಿಂಗಕ್ಕೆ ಇದು ಆಗಿರ್ತಕ್ಕಂಥದ್ದು, ಇಷ್ಟಲಿಂಗವನ್ನು. ಒಂದು ಸಂದರ್ಭದಲ್ಲಿ ನೂಲಿ ಮೇಲೆ ತರಲಕ್ಕೆ ಹೋದಾಗ ಅಥವಾ ಹುಲ್ಲನ್ನು ತರೋಕ್ಕೆ ಹೋದಾಗ ಆ ಲಿಂಗ ಕೊರಳಲ್ಲಿರ್ತಕ್ಕಂಥ ಲಿಂಗವು ಜಾರಿ ನೀರಲ್ಲಿ ಬೀಳ್ತದೆ. ನೀರಲ್ಲಿ ಬಿದ್ದಾಗ ಇವರು ತಮ್ಮ ಕಾಯಕ್ಕೆ ತಡ ಆಗ್ತದೆ ಅಂತಕ್ಕಂಥ ಭಾವನೆಯಿಂದ ಲಿಂಗವನ್ನು ಅವರು ಇದು ಮಾಡೋದಿಲ್ಲ. ಆದರೆ ಇಲ್ಲೇನಾಗ್ತದೆ ಅಂತಂದ್ರೆ ಕೆಲವೊಂದು ಸಲ ನಾವು ಒಂದು ಸ್ವಲ್ಪ ಪೌರಾಣಿಕವಾಗಿ ನಾವು ಹೋಗ್ಬೇಕಾಗ್ತದೆ. ಲಿಂಗ ಬಿತ್ತೋದು ಹೆಂಗಾಯ್ತು ಹಿಂಗಂತ ಸಂದರ್ಭಗಳು ಬಂದಿರ್ತಾವೆ. ಪೌರಾಣಿಕವಾಗಿ ಅಂತಂತಂದ್ರೆ ಈ ಕಥೆಗಳು ಬಂದಿರ್ತಾವೆ. ನಮ್ಗೆ ಗೊತ್ತು, ನಮ್ಮ ಇದರಲ್ಲಿ ಈ ಮರಾಠಿ ಇದರಲ್ಲಿ ಬಂದಾಗ ಸೊಕ್ಕುಬಾಯಿ ಜೊತೆ ಏನಪ್ಪ ಅಂದ್ರೆ ಪಾಂಡುರಂಗ ಬೀಸೋಕೆ ನೆರೆ ಆದ, ಅವಳು ಪಂಢರಪುರಕ್ಕೆ ಹೋದಾಗ ಅವಳು ಬಂದು ಇಲ್ಲಿ ಮನೆಯಲ್ಲಿ ಅವ್ರ ಮನೆಯಲ್ಲಿ ಸೇವೆ ಮಾಡಿದ ಅಂತಕ್ಕಂಥದ್ದು. ಆ ಥರನೇ ಲಿಂಗಯ್ಯನೂ ಏನಪ್ಪ ಅಂದ್ರೆ ಇವರನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ತಾನು ಬಿದ್ದ ಅಂತ ಹೇಳಿದಂಥ ಒಂದು ಸಂದರ್ಭದಲ್ಲಿ ಬರ್ತದೆ. ನಮ್ಮ ಜಾನಪದದಲ್ಲಿ ಆ ಥರ ಇದೆ. ಇನ್ನು ಸಾಹಿತ್ಯಿಕವಾಗಿ ನೋಡ್ಬೇಕಾಯ್ತು ಅಂತಂದರೆ ಇವರು ಲಿಂಗಯ್ಯನ ಬಿದ್ದಾನ ಅಂದರೆ ಬೀಳಲಿ, ನನಗೇನು ಬೇಕಾಗಿಲ್ಲ, ನಾನು ಯಾವತ್ತೂ ಜಂಗಮ ಸೇವೆಯನ್ನೇ ಶ್ರೇಷ್ಠವಾಗಿ ತಿಳ್ಕೊಂಡಿರ್ತಕ್ಕಂಥದ್ದು. ಕಾಯಕ ಮಾಡೋದು ಜಂಗಮ ಸೇವೆ ಅಂದಾಗ ಸಮಾಜ ಸೇವೆ. ಬರೀ ಜಂಗಮ ಅಂತಂದಾಗ ಅದನ್ನು ಕಾಯಿ ತೊಟ್ಟವ್ರು ಅಂತಕ್ಕಂಥ ಭಾವನೆಯೂ ಇಲ್ಲ. ಅದರಿಂದ ಬಂದಿರ್ತಕ್ಕಂಥ ದಾಸೋಹ ಭಾವನೆಯನ್ನು ಮಾಡಿರ್ತಕ್ಕಂಥದ್ದು. ಅವಾಗ ಲಿಂಗಯ್ಯ ಇನ್ನೇನು ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ತಿಳ್ಕೊಂಡು ಅವರನ್ನು ಕೇಳ್ತಾನೆ, ಇಲ್ಲ ನಾನು ಇಲ್ಲೇ ಬಿದ್ದೀನಿ, ನಾನು ತೊಗೊಂಡು ಹೋಗು ಅಂತೇಳಿ.
ಈಗ ನೀನಾಗಿ ಬಿದ್ದಿ ಅಂದ್ರೆ ನೀನಾಗಿ ಬಾ ಅಂತ ಹೇಳಿರ್ತಕ್ಕಂಥ ಮಾತನ್ನು ಇಲ್ಲಿ ಬಂದಿರ್ತದೆ. ಅವ್ರು ನಾನು ನಿನಗೇನು ಬೇಕಾಗಿಲ್ಲ ಅಂತಂದು. ಅವಾಗ ಲಿಂಗ ಏನಪ್ಪ ಅಂತಂದ್ರೆ ಏನು ಶಿಲಾರೂಪದಲ್ಲಿರ್ತಕ್ಕಂಥ ಲಿಂಗ ಮನುಷ್ಯನಾಗಿ ಅಂದ್ರೆ ತನ್ನ ಶಿರಧಾರಿಯಾಗಿ ಬಂದಿರ್ತಾರೆ. ಅಲ್ಲೇ ಪಕ್ಕದಲ್ಲಿ ಮಡಿವಾಳ ಮಾಚಿದೇವರು ತಮ್ಮ ಬಟ್ಟೆಗಳನ್ನು ತ್ರಿಪುರಾಂತ ತೊಳಿತಿರ್ತಾರೆ. ನೋಡಪ್ಪ ಅಲ್ಲಿ ಅದರ ಅವ್ನು ಕೇಳ್ಕೊಂಡು ಬಂದ್ಬಿಡು, ನನಗೇನು ಬೇಕಾಗಿಲ್ಲ, ನನ್ನ ಕೆಲಸಕ್ಕೆ ತಡ ಆಗಿದೆ, ನಾನು ಇದನ್ನು ಮಾರಬೇಕು, ಹಗ್ಗ ವಸ್ತು ಹಗ್ಗ ಮಾರಿರ್ತಕ್ಕಂಥದ್ದನ್ನು ಕಣ್ಣಿಗಳನ್ನು ಮಾರಿ ಬಂದಿರ್ತಕ್ಕಂಥ ಹಣದಲ್ಲಿ ನಾನು ದಾಸೋಹ ಮಾಡಬೇಕು, ನಿನ್ನೆಷ್ಟಿದ್ರೆ ನೀನು ಬಾಗಕ್ಕ ನೀನಾಗಿ ಹೋಗಿದೆ ಅಂದ್ರೆ ನೀನು ಬಂದ್ಬಿಡು ಅಂತ ಹೇಳ್ತಾರೆ. ಅವಾಗ ಮಡಿವಾಳ ಮಾಚಿದವರು ಸಹ ಈ ಲಿಂಗಯ್ಯನನ್ನ ಅಲ್ಲ ನೀನು ಬಿದ್ದಿಲ್ಲ ಪರವಾಗಿಲ್ಲ, ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ, ಚಂದನವರೇ ಇವ್ರನ್ನ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಇಲ್ಲ ನನಗೆ ಆಗೋದಿಲ್ಲ ಅಂತ ಹೇಳ್ತಾರೆ. ಇಬ್ರು ಕೂತ್ಕೊಂಡು ಚಂದಯ್ಯನ ಮನೆಗೆ ಬಂದಿರ್ತಾರೆ. ಚಂದಯ್ಯನ ಮನೆಗೆ ಬಂದಾಗ ಲಿಂಗಯ್ಯನವ್ರಿಗೆ ಒಂದು ಕಂಡೀಷನ್ ಮಾಡಿರ್ತಾರೆ. ಏನು ಕಂಡೀಷನ್ ಅಪ್ಪ ಅಂತಂದ್ರೆ, ನೋಡು ನೀನು ನನ್ನ ಜೊತೆಲಿ ಇರ್ಬೇಕಾಯ್ತು ಅಂದ್ರೆ ನೀನು ಕೆಲಸ ಮಾಡ್ಬೇಕು. ಅದಕ್ಕೆ ಅವ್ರು ಜಂಗಮ ಆದರೂ ಇದರಿಂದ ಕಾಯಕದಿಂದ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಲಿಂಗವಾದರೂ ಕಾಯಕದಿಂದನೇ ಮಾಡ್ಬೇಕು ಅಂತಕ್ಕಂಥ ಮಾತನ್ನು ನಮ್ಮ ಮೂಲೆ ಚಂದನವ್ರು ವಚನಗಳು ಇರ್ತಾರೆ. ಕಾಯಕ ಮತ್ತು ದಾಸೋಹ ಎಷ್ಟನ್ನು ಮಹತ್ವ ಕೊಟ್ಟಿರ್ತಾರೆ ಅಂತಕ್ಕಂಥದ್ದು ಇದು ಗೊತ್ತಾಗ್ತದೆ. ಆಯ್ತು ಬಿಡು, ನಾನು ಮಾಡ್ತೀನಪ್ಪ, ನಾನು ಸೇವೆ ಮಾಡ್ಕೊಂಡೇ ಇರ್ತೀನಿ ಅಂತ ತಿಳ್ಕೊಂಡು ಏನು ಮಾಡ್ತಾರೆ ಇವರು ನಮ್ಮ ಚಂದನವರು ಮೂಲೆಯನ್ನು ಮಾಡ್ಕೊಂಡು ಹಗ್ಗಗಳನ್ನ ಮಾಡ್ಕೊಂಡು ಹೋಗಿ ಕಲ್ಯಾಣ ನಗರದಲ್ಲಿ ಮಾರ್ಕೊಂಡು ಬಂದ್ಬಿಡು ಅಂತ ಹೇಳ್ತಾರೆ. ಅವನು ಹೋಗೋದು ಮಾರ್ಕೊಂಡು ಬಂದಿರ್ತಾರೆ. ಅದು ಒಂದು ದಿವಸ ಏನಾಗಿರ್ತದೆ, ಹೋಗುವಾಗ ಬಸವಣ್ಣವ್ರು ಎದುರ್ಕೊಂಡಿರ್ತಾರೆ. ಮೂಲೆ ಲಿಂಗನ ಮಾರ್ತಾ ಇದ್ದಾನ, ಮಾರುವಾಗ ಯಾರ್ದು ಏನು ಅಂತ ಕೇಳಿದಾಗ ಈ ಥರ ನಾನು ಇದ್ದೀನಿ ಅಂತೇಳಿ ಅದಕ್ಕೊಂದು ಅಧ್ಯಾತ್ಮದ ಭಾಳ ಇದೆ, ನೀವು ಸಮಯ ಇಲ್ಲ ನಾನು ಹೇಳ್ಬೋದಾಗಿತ್ತು. ಯಾವ ರೀತಿ ಅವ್ರು ತಮ್ಮ ಪರಿಚಯ ಮಾಡ್ಕೊಂಡಿರ್ತಾರೆ. ನಾನು ಇದ್ರ ಹಿಮಾಲಯದಲ್ಲಿರ್ತಕ್ಕಂಥವನು, ನಾನು ಬ್ರಹ್ಮನು, ಆಮೇಲೆ ನನಗೇನಪ್ಪ ಅಂತ ಇವನಿ ತಾಯಿ ಅಮ್ಮವ ಅಂತಕ್ಕಂಥ ತಾಯಿ ಅದಾಳ, ನನ್ನ ತಂದೆ ಈ ಥರ ಅದನ, ಮತ್ತು ಮುಂದೆ ನಾನಪ್ಪ ಅಂದ್ರೆ ಮದುವೆ ಆಗೋಕೇನಪ್ಪ ಅಂದ್ರೆ ಇವ್ರ ಮನೇಲಿ ಮೂಲಿಯನ್ನು ಚಂದಯ್ಯನನ್ನು ಮದುವೆ ಆಗಕ್ಕೆ ಬಂದೀನಿ, ಹೀಗೆಲ್ಲ ಪರಿಚಯ ಮಾಡ್ಕೊಂಡಿರ್ತಾರೆ. ಅದು ಬಸವಣ್ಣನಿಗೆ ಗೊತ್ತಾಗಿರ್ತದೆ. ಯಾಕಂತಂದ್ರೆ ಅವರು ಆ ಮಟ್ಟಕ್ಕೆ ಬೆಳೆದಿರ್ತಕ್ಕಂಥವ್ರು. ಹೀಗಾಗಿ ಪರವಾಗಿಲ್ಲ ಅಂತೇಳಿ ಅವು ಹಗ್ಗಗಳು ನನಗೆ ಕೊಡು ಅಂತೇಳಿ ಹಗ್ಗಗಳನ್ನು ಕೊಟ್ಟು ತೊಗೊಂಡು ಅವ್ರಿಗೆ 1,000 ನಾಣ್ಯಗಳನ್ನು ಅಥವಾ ಹಣವನ್ನು ಕೊಟ್ಟಿರ್ತಾರೆ. ಇದು ಚಂದಯ್ಯನಿಗೆ ಒಯ್ದು ಕೊಟ್ಟರೆ ಅವ್ರು ಭಾಳ ಖುಷಿ ಆಗ್ತಾರ. ನನಗೊತ್ತು 1,000 ರೂಪಾಯಿ ತಂದಿನಲ್ಲ ಅಂತ ತಿಳ್ಕೊಂಡು ಅವ್ರು ತೊಗೊಂಡು ಬಂದಿರ್ತಾನೆ. ಬಂದ ತಕ್ಷಣ ನೋಡ್ತಾರೆ ಏನಪ್ಪ ಇದೆಲ್ಲ ಅಂತಂದ್ರೆ, ಇದು 1,000 ರೂಪಾಯಿ ಈ ಥರ ನಂಗೆ ಕಲ್ಯಾಣ ಇದರಲ್ಲಿ ಬಸವಣ್ಣರು ಕೊಟ್ಟಿದ್ದಾರೆ, ಅವ್ರ ಹಗ್ಗಗಳನ್ನ ನಂಗೆ ಕೊಟ್ಟೀನಿ ಅಂತೇಳಿ. ನೀನು ನಿನ್ನ ದುಡ್ಡನ್ನು ತೊಗೊಂಡು ಹೊರಗೆ ಹೋಗ್ಬಿಡು ಅಂತೇಳಿ ಅವಾಗ ಹೊರಗೆ ಕಳಿಸ್ಕೊಡ್ತಾರೆ ಅವ್ರು ಚಂದಯ್ಯನವ್ರು. ನನಗೆ ಬೇಕಾಗಿಲ್ಲ, ನನಗೆ ಬರೋದು 1 ಹಾಗ ಅಥವಾ 2 ಹಾಗ ಅಂತೇಳಿ. ಆ ಇದರಲ್ಲಿ ಬಹುಶಃ ಅದನ್ನು ಹಾಗಂತ ಕರಿತಿರ್ಬೇಕಾದ್ರೆ ದುಡ್ಡಿಗೆ ಅಷ್ಟು ಕೊಟ್ಟರೆ ಸಾಕು, ನನಗೆ ಬೇಕಾಗಿಲ್ಲ ದುಡ್ಡು ಅಂತೇಳಿ. ನಿಮ್ಗೆ ಸಮಸ್ಯೆ ಬಂತಲ್ಲ ಅಂತ ತಿಳ್ಕೊಂಡು ಅದು ಮತ್ತೆ ಹೊಳ್ಳಿ ಅದು ಕೊಡ್ತಾರೆ. ಅಂದ್ರೆ ಅವರ ಇದರಲ್ಲಿ ಏನು ಗೊತ್ತಾಗ್ತದೆ ಅಂತಂದ್ರೆ, ನಮ್ಮ ಶರಣರಲ್ಲಿ ಯಾರೇ ಆಗಲಿ, ನಮ್ಮ ಆಯ್ದಕ್ಕಿ ಮಾರವನವರು ಆಗಿರ್ಬೋದು, ಆ ದಂಪತಿಗಳು ಸಹ ಒಂದು ಸ್ವಲ್ಪ ಅಕ್ಕಿ ಜಾಸ್ತಿ ತರಲಾರ್ದಂಗೆ ಇವತ್ತು ದಿನನಿತ್ಯಕ್ಕೆ ಎಷ್ಟು ಬೇಕೋ ಅಷ್ಟೇ, ಅದಕ್ಕೆ ಕಂದದೆ ಕುಂದದೆ ಅಂತಕ್ಕಂಥ ಒಂದು ವಚನದಲ್ಲಿ ಭಾಳ ವಿಸ್ತಾರವಾಗಿ ಹೇಳಿರ್ತಕ್ಕಂಥವ್ರು. ಅಂದರೆ ನೀವು ಯಾರ್ದೋ ಒಂದು ಮನಸ್ಸನ್ನು ನೋಯಿಸಿ, ಯಾರ್ದೋ ಒಂದು ದಬ್ಬಾಳಿಕೆಯನ್ನು ತಂದಿರ್ತಕ್ಕಂಥದ್ದು, ಇನ್ನೊಬ್ಬರಿಂದ ಇದು ಮಾಡಿರ್ತಕ್ಕಂಥದ್ದು ದುಡ್ಡನ್ನು ತಂದು ನೀವು ಲಿಂಗ ಸೇವೆನ ಅಥವಾ ಜಂಗಮ ಸೇವೆನ ದಾಸೋಹ ಮಾಡ್ತೀರಿ ಅಂತಂದ್ರೆ ಅದು ನಮ್ಮ ಲಿಂಗ ದೇವರು ಒಪ್ಪೋದಿಲ್ಲ ಅಂತಕ್ಕಂಥ ಮಾತಾಡ್ತಾರೆ. ಅವತ್ತಿನ ಕೂಲಿ ಅವತ್ತೇ ಇರಬೇಕು, ಅದು ಅಷ್ಟೇ ಕೂಲಿಯಲ್ಲಿ ಬಂದಿರತಕ್ಕಂಥದ್ದಲ್ಲೇ ನಾವು ದಾಸೋಹನೂ ಆಗಬೇಕು, ಜಂಗಮ ಸೇವೆನೂ ಆಗಬೇಕು, ಅದ್ರ ಜೊತೆ ನಮ್ಮ ಪೂಜೆ ನಡಿಬೇಕು. ನಾಳೆ ಅಂತಕ್ಕಂಥ ಪ್ರಶ್ನೆನೇ ಇಲ್ಲ, ಸಂಗ್ರಹಣೆ ಭಾವನೆನೇ ಇಲ್ಲ. ಈ ಥರ ಕಂಡೀಷನ್ನಲ್ಲಿ ನಮ್ಮ ಈ ಇದರಲ್ಲಿ ನಮ್ಮ ಚಂದನವರು ಇರ್ತಾರೆ. ಹೀಗಾಗಿ ಅವರನ್ನು ಸುಮಾರು ವಚನಕಾರರು ತಮ್ಮ ವಚನಗಳು ಬಳಸ್ಕೊಂಡಿದ್ದಾರೆ. ಜಂಗಮ ಸೇವೆ ಅಂದಾಗ ನಮ್ಮಲ್ಲಿ ಮೂಲೆ ಚಂದನವರು ಒಬ್ಬರೇ ಶ್ರೇಷ್ಠ ಅಂತಕ್ಕಂಥದ್ದು, ಅವ್ರು ಯಾವುದಕ್ಕೂ ಇದು ಮಾಡ್ತಕ್ಕಂಥದ್ದಲ್ಲ. ಕೊನೆಗೆ ಈ ಲಿಂಗನ ಪ್ರಸಂಗ ಅನುಭವ ಮಂಟಪದಲ್ಲಿ ಹೋಗ್ತದೆ. ಅನುಭವ ಮಂಟಪದಲ್ಲಿ ಹೋದಾಗ ಅಲ್ಲಂಪ್ರಭುಗಳವರು ಶೂನ್ಯ ಪೀಠದಲ್ಲಿದ್ದಾಗ ಬಸವಣ್ಣವ್ರಿಗೆ ಕೇಳ್ತಾರೆ, ನಾನು ಅವರನ್ನು ಕನ್ವಿನ್ಸ್ ಮಾಡೋಕ್ಕಾಗಲ್ಲ ಅಂತಕ್ಕಂಥದ್ದು, ಅವರನ್ನು ಒಪ್ಪಿಸೋಕ್ಕಾಗಲ್ಲ ಅಂತೇಳಿ. ಅದನ್ನು ಏನು ಮಾಡಿದ್ರು ಚನ್ನಬಸವಣ್ಣನೇ ಮಾಡಬೇಕು ಅಂತೇಳಿ ಚನ್ನಬಸವಣ್ಣನಿಗೆ ಹೇಳಿರ್ತಾರೆ. ಅವ್ರು ಚನ್ನಬಸವಣ್ಣವ್ರು ಹೇಳ್ತಾರೆ, ನಾವು ಲಿಂಗ ಇದು ಹೌದು, ನೀವು ಭವಿಗಳು ಆ್ಯಕ್ಚುಲಿ ನಿಜವಾಗ್ಲೇನಪ್ಪ ಅಂತಂದ್ರೆ ಇವರು ನಮ್ಮ ನೂಲಿಯ ಚಂದವನದ ಯಾವ ಹಂತದಲ್ಲಿ ಇದ್ರಂದ್ರೆ ಪ್ರಾಣಲಿಂಗಿ ಸ್ಥಾನದಲ್ಲಿದ್ದರು. ಅಂದರೆ ನಮ್ಮಲ್ಲಿ ಶರಣ ಇದು ಬರ್ತಾರೋ ಷಟ್ ಸ್ಥಳಗಳು, ಷಟ್ ಸ್ಥಳಗಳಿದೆ. ಮೊದಲನೇ ಭಕ್ತ ಮಹೇಶ ಪ್ರಾಣಲಿಂಗಿ ಪ್ರಸಾದಿ ಶ್ರೀತ ಶರಣ ಆ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಅವರಿಗೆ ಈ ಲಿಂಗದ ಅವಶ್ಯಕತೆ ಇರಲಿಲ್ಲ. ಆದರೂ ಸಹ ನಾವು ಭವಿಗಳಾಗ್ತೀವಿ, ನಮಗೆ ಇಂಥ ಲಾಂಛನಗಳನ್ನು ಬೇಕೇ. ಅದಕ್ಕಾಗಿ ನಾವು ಈ ಶಿಲೆಯನ್ನು ನೀವೇನಪ್ಪ ಅಂದ್ರೆ ಶಿವನನ್ನಾಗಿ ಪರಿವರ್ತನೆ ಮಾಡಬೇಕಾಯ್ತು ಅಂದ್ರೆ ಇದನ್ನು ನೀವು ಮೈನಲ್ಲಿ ಧರಿಸಲೇಬೇಕು ಅಂತ ಹೇಳಿದಾಗ ಚನ್ನಬಸವಣ್ಣವರ ಮಾತಿಗೆ ಬೆಲೆ ಕೊಟ್ಟು ಆ ಲಿಂಗನನ್ನು ತಮ್ಮನ್ನಾಗಿ ಮಾಡಿಸ್ಕೊಂಡಿರ್ತಕ್ಕಂಥವ್ರು ನಮ್ಮ ನೂಲಿ ಚಂದನವರು. ಇಂಥ ಒಬ್ಬ ಶ್ರೇಷ್ಠ ಸಂತರು ಮುಂದೆ
ಕಲ್ಯಾಣ ಕ್ರಾಂತಿ ಆಗ್ತದೆ. ಕಲ್ಯಾಣ ಕ್ರಾಂತಿ ಆದಮೇಲೆ ಎಲ್ಲ ಶರಣರು ಹರಿದು ಹಂಚಿ ಹೋಗ್ತಾರೆ. ಹರಿದು ಹಂಚಿ ಹೋದಾಗ ಚನ್ನಬಸವಣ್ಣವರು ಉಳಿವಿ ಹೋಗ್ತಾರೆ. ಉಳಿವಿ ಹೋದ ಸಂದರ್ಭದಲ್ಲಿ ಅವರ ತಾಯಿಯಾಗಿರ್ತಂಥ ಅಕ್ಕನಾಗಮ್ಮನವರು ಸಹ ಅವರನ್ನು ತಮ್ಮ ವಚನ ಕಟ್ಟುಗಳನ್ನು ತೆಗೆದುಕೊಂಡು ಹೋಗಿರ್ತಾರೆ. ಆಮೇಲೆ ಇವರು ಮೂಲೆ ಚಂದನವರು ಅಲ್ಲಿಗೆ ಉಳಿವಿ ಹೋಗ್ತಾರೆ. ಉಳಿವಿ ಹೋದಾಗ ಇವ್ರಿಗೆ ಒಂದು ಜವಾಬ್ದಾರಿ ಕೊಟ್ಟಿರ್ತದೆ, ನೀವು ಅಕ್ಕನಾಗಮ್ಮನ ರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು. ಹೀಗಾಗಿ ಅಲ್ಲಿಗೆ ಹೋದಾಗ ಅಷ್ಟೊತ್ತಿನಾಗಿ ನಮ್ಮ ಚನ್ನಬಸವಣ್ಣವರು ಇರೋದಿಲ್ಲ. ಆ ದುಃಖದಲ್ಲಿ ಅಕ್ಕನಾಗಮ್ಮನವರು ಬಹಳ ದುಃಖಿತರಾಗಿರ್ತಾರೆ. ಅವರನ್ನು ಕರ್ಕೊಂಡು ಈ ಮಲೆನಾಡು ಪ್ರದೇಶದಲ್ಲಿರ್ತಕ್ಕಂಥ ನಮ್ಮ ಚಿತ್ರದುರ್ಗ ಜಿಲ್ಲೆಗೂ ಶಿವಮೊಗ್ಗ ಜಿಲ್ಲೆ ಈ ಕಡೆ ಬಂದಿರ್ತಾರೆ. ಎಲ್ಲ ಊರುಗಳನ್ನ ಮಾಡ್ಕೊಂಡು ಆ ವಚನ ಸಾಹಿತ್ಯಗಳು ತಿಳ್ಕೊಂಡು ಕೊನೆಗೆ ಅಕ್ಕನಾಗಮ್ಮನವರು ಒಂದು ಗ್ರಾಮದಲ್ಲಿ, ಅದು ಎಣ್ಣೆಹೊಳೆ ತರೀಕೆರೆ, ಅಲ್ಲಿ ಬಂದಾಗ ಅವರು ಅಲ್ಲಿ ಲಿಂಗೈಕ್ಯ ಆಗ್ತಾರೆ. ಅಲ್ಲೇ ಇದು ಮಾಡಿಕೊಂಡು ಮುಂದೆ ಇವರು ಮತ್ತೆ ಚಿತ್ರದುರ್ಗ ಜಿಲ್ಲೆಯ ದಮ್ಮಿರಾಯನ ನಾಯಕ ಅಂತ ಇರ್ತಾನೆ. ಅವ್ರ ಹೆಂಡತಿ ಪದ್ಮಾವತಿ, ಅದಕ್ಕೆ ಪದ್ಮಾಪುರ ಅಂತ ಹೇಳಿ ಹೆಸರಿದೆ. ಇವತ್ತು ನೂಲಿನೂರು ನೂಲೇನೂರು ಅಂತ ಹೇಳಿ ಕರೀತಾರೆ. ಅಲ್ಲಿ ಬಂದು ಅವ್ರು ನೆಲೆಸ್ತಾರೆ. ಅವ್ರಿಗೊಂದು ಸ್ವಲ್ಪ ಕೆರೆಗಳನ್ನು ಕಟ್ಟಿ ಒಂದು ಮಠವನ್ನು ಕಟ್ಟಿಕೊಡ್ತಾರೆ. ಅಲ್ಲಿ ಸುಮಾರು ವರ್ಷಗಳಿದ್ದು ಆ ವಚನ ಸಾಹಿತ್ಯವನ್ನು ಅಲ್ಲೇ ಪ್ರಚಾರ ಮಾಡಿ ಆ ವಚನ ತಮ್ಮ ಒಂದು ಇದು ಮಾಡ್ಕೊಂಡಿರ್ತಾರೆ. ಅಲ್ಲಿ ಅವ್ರ ಸಮಾಧಿ ಆಗಿದೆ. 1957ರ ಸಮಾಧಿಯನ್ನು ಅಗೆದಾಗ ಅದರಲ್ಲಿ ಕುರುಹುಗಳಂದ್ರೆ ವಿಭೂತಿ, ರುದ್ರಾಕ್ಷಿ, ಲಿಂಗ ಇಂಥವೆಲ್ಲವೂ ಸಿಕ್ಕಿದ್ದು ಅಂತ ಪುನಃ ಅದನ್ನು ಅದೇ ಥರ ಮುಚ್ಚಿ ಆ ಕೆದರಿದಾಗೂ ಸಹ ಅದರಲ್ಲಿ ಒಂಥರ ಸುವಾಸನೆ ಬರ್ತಾ ಇತ್ತಂತೆ. ಹೀಗೆ ಈ ನೂಲಿಯ ಚಂದನವರ ಸಂಕ್ಷಿಪ್ತ ಜೀವನ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಲ್ಲ ಶರಣರಲ್ಲಿ ಅವರು ಶ್ರೇಷ್ಠರಾಗಿರ್ತಕ್ಕಂಥವ್ರು. ಅಂತ ಶ್ರೇಷ್ಠ ಶರಣರ ಒಂದು ಚಿಂತನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಗುಂಡಪ್ಪ ಶರಣರಿಗೆ, ನಮ್ಮ ಜಿಲ್ಲಾ ವಚನ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೆ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಹೇಳುತ್ತಾ ಕೊನೆಯದಾಗಿ ಒಂದು ಮಾತು ಹೇಳ್ಬೇಕು. ಇವತ್ತು ಏನಾಗಿದೆ ಅಂತಂದ್ರೆ ಭಕ್ತಿ ಯಾವ ಪರಿಸ್ಥಿತಿಯಲ್ಲಿದೆ ಅಂತಂದ್ರೆ, ಭಕ್ತಿ ಅಂದರೆ ಹೆಣ್ಮಗಳು, ಅವಳು ವಯಸ್ಸಾದರೂ ಸಹ ಬಹಳ ಜರ್ಜರಿತಾಗಿ ಯೌವನಿ ಆಗಿದ್ದಾಳೆ. ಅವರಿಗೆ 2 ಮಕ್ಕಳು, ಒಂದು ಜ್ಞಾನ, ಇನ್ನೊಂದು ವೈರಾಗ್ಯ ಅಂತೇಳಿ. ಈ ಜ್ಞಾನ ವೈರಾಗ್ಯದವರು ಭಕ್ತಿ ಹುಟ್ಟಿದೆಯಲ್ಲಿ ಅಂತ ನಮ್ಮ ದಕ್ಷಿಣ ಭಾರತದ ತಮಿಳುನಾಡಿನಲ್ಲಿ ಬೆಳ್ಕೊಂಡು ಬಂದಿದ್ದು ಕರ್ನಾಟಕದಿಂದ ಮಹಾರಾಷ್ಟ್ರ, ಗುಜರಾತ್ವರೆಗೆ ಹೋದ್ಮೇಲೆ ಅಲ್ಲಿ ಹೋದಾಗ ಭಕ್ತಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಜರ್ಜರಿತರಾಗಿರ್ತಾರೆ. ಯಾಕೆ ಅಂತಂದ್ರೆ ಅವ್ರಿಗೆ ಇರ್ತಕ್ಕಂಥ 2 ಮಕ್ಕಳಲ್ಲಿ ಒಬ್ಬಳು ಜ್ಞಾನ, ಇನ್ನೊಬ್ಬ ವೈರಾಗ್ಯ. ಅವ್ರು ಚಿಕ್ಕವರಾಗಿದ್ರು ಸಹ ವಯಸ್ಸಾದಂಥವ್ರು ಇರ್ತಾರೆ. ಅವ್ರು ಬಹಳ ನಿರ್ಜೀವರಾಗಿರ್ತಾರೆ. ಅವ್ರ ಬಣ್ಣ ಎಲ್ಲ ಕೂದಲ ಬಿಳಿ ಆಗಿರ್ತಕ್ಕಂಥದ್ದು. ಇದು ಸಾಂಕೇತಿಕವಾಗಿ ಹೇಳ್ತಾ ಇದ್ದೀನಿ, ಅದನ್ನು ನಾವು ತಿಳ್ಕೊಳ್ಬೇಕು. ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಅವರನ್ನು ಕೇಳಿರ್ತಾರೆ, ಯಾಕವ ಈ ಥರ ಆಗಿದೆ, ನಿನ್ಗೆ ಏನು ಪರಿಸ್ಥಿತಿ ಅಂತೇಳಿ. ಇಲ್ಲ, ನಾನು ಭಕ್ತಿ, ನನ್ನ ಮಕ್ಕಳು ಈ ಥರ ಆದ್ರೆ ನಾನು ಇಲ್ಲಿಂದ ಮುಂದೆ ಪ್ರದೇಶಕ್ಕೆ ಹೋಗ್ಬೇಕು, ಇಲ್ಲೆಲ್ಲ ಉತ್ತರ ಭಾರತಕ್ಕೆ ಹೋಗ್ಬೇಕು, ಇವ್ರನ್ನ ಎಬ್ಬಿಸ್ಬೇಕು ಹೆಂಗ ಅಂತ. ಅದಕ್ಕೆ ನಾವು ನಮ್ಮಲ್ಲಿ ಭಕ್ತಿ ಇದೆ, ಜ್ಞಾನ ಮತ್ತು ವೈರಾಗ್ಯ ಎರಡಿಲ್ಲ. ಯಾವ್ದ್ರ ಜ್ಞಾನ ಇಲ್ಲ, ನಾನು ಎಲ್ಲಿಂದ ಬಂದೆ, ನಾನು ಏನು ಪ್ರಪಂಚದ ಬಗ್ಗೆ ಅರಿವಿಲ್ಲ. ಇನ್ನೊಂದು ಈ ಸಂಸಾರ ಅಂತಕ್ಕಂಥದ್ದು ನಾವು ಯಾವತ್ತೂ ತ್ಯಾಗನೇ ಮಾಡಿಲ್ಲ. ಕೊನೆ ಎಷ್ಟು ವರ್ಷ ಆದರೂ ರಿಟೈರ್ಮೆಂಟ್ ಇದೆ, ಆದ್ರೆ ನಮ್ಗೆ ಯಾರಿಗೂ ರಿಟೈರ್ಮೆಂಟ್ ಇಲ್ಲ. ಮತ್ತೆ ನಾವು ಎಷ್ಟು ಸಂಗ್ರಹಿಸ್ಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದು ಇದು ಎಲ್ಲಿವರೆಗೆ ನಮ್ಮಲ್ಲಿ ಅರಿವಾಗಲ್ಲ, ಅಲ್ಲಿವರೆಗೆ ಭಕ್ತಿ ಅನ್ನೋದು ಬೆಳೆಯಲ್ಲ. ಅದಕ್ಕೆ ಒಂದು ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ಒಂದು ಸಣ್ಣ ಮೀನಿನ ಕಥೆ ಬರ್ತದೆ. ಏನು ಅಂತಂದ್ರೆ, ಸಮುದ್ರದಲ್ಲಿರ್ತಕ್ಕಂಥ ಮೀನು ಅದು ಅವರೆಲ್ಲ ತಮ್ಮ ಕುಟುಂಬದ ಜೊತೆ ಇರ್ತದೆ. ಅದಕ್ಕೆ ಯಾರು ಕೇಳ್ತಾರೆ, ಸಮುದ್ರ ಅಂತ ಅದು ಹೆಂಗಿರ್ತದೆ ಅಂತ ಕೇಳ್ತಾರೆ. ಸಮುದ್ರ ಅಂತಂದ್ರೆ ಅವ್ರ ತಾಯಿ ತಂದಿಗೆ ಗೊತ್ತಿಲ್ಲ ನಾವು ಸಮುದ್ರದಲ್ಲಿ ಇದ್ದೇವೋ ಎಲ್ಲಿದ್ದೇವೆ ಅಂತೇಳಿ. ಅಂತಾರಪ್ಪ, ಹಂಗೇನು ಗೊತ್ತಿಲ್ಲ, ಭಾಳ ದೊಡ್ಡದ ಅಂತೇಳಿ ಹಿಂಗೆ ಕೇಳ್ಕೊತ ಬಂದಾಗ ಕೊನೆಗಳು ಸಮುದ್ರ ದಂಡೆ ಬಂದಾಗ ಸಮುದ್ರ ಅಂತಾರೆ, ಮತ್ತೆ ಹೆಂಗಿರ್ತದ ಅಂತ. ಅಲ್ಲ ಪುಣ್ಯಾತ್ಮ, ನೀನು ಸಮುದ್ರದಾಗಿಂದ ಇರ್ತಕ್ಕಂಥವ ಸಮುದ್ರ ಬಿಟ್ಟು ಇಲ್ಲಿ ಬಂದಿದ್ದಿ, ಇವಾಗ ನೀನು ಸಮುದ್ರ ಕೇಳ್ತಿಲ್ಲ. ಸಮುದ್ರ ಅನ್ನೋದು ಇದು ನೀನು ಇರ್ತಕ್ಕಂಥ ಪ್ರಪಂಚನ, ಅದಕ್ಕೆ ಬಿಟ್ಟು ನೀನಿಲ್ಲ, ನಿನಗೆ ಬಿಟ್ಟ ಸಮುದ್ರ ಇಲ್ಲ. ಆದ್ರೆ ನಿನಗೆ ಅರಿವಾಗಿಲ್ಲ ನೀನು ಎಲ್ಲಿದ್ದಿ ಅಂತಕ್ಕಂಥದ್ದು. ಹೀಗೆ ನಾವು ಇದರಲ್ಲಿ ಇದ್ರೂ ಸಹ ನಮಗೆ ಅರಿವಿಲ್ಲ ನಾವು ಎಲ್ಲಿದ್ದೀವಿ, ಯಾವ ಥರ ಇದ್ದೀವಿ ಅಂತಕ್ಕಂಥದ್ದು. ಇಂಥ ಒಂದು ಚಿಂತನೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾವು ನಿರಂತರವಾಗಿ ಈ ತಿಂಗಳಿಗೆ ಒಂದ್ಸಾರಿ 20ನೇ ಮಾಸಿಕ ಶರಣ ಸಮ್ಮೇಳನ, ಅದಕ್ಕೆ ನಮ್ಮ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಅವರು ಕುಮಾರಸ್ವಾಮಿಗಳ ಥರ ಸಂಜಾತರು, ಅವರಲ್ಲಿ ಬೆಳೆದು ಅವರಿಂದ ಪ್ರವಚನಗಳ ತಂದ್ಕೊಂಡು ಮುಂದೆ ನಮ್ಮ ಈ ಬಸವ ತತ್ವವನ್ನು, ವಚನ ಸಾಹಿತ್ಯವನ್ನು ನಮ್ಮ ನಾಡಿಗೆ ಹಂಚಿರ್ತಕ್ಕಂಥವ್ರು. ಅದನ್ನು ಬಹಳ ಒಂದು ವಿದ್ವತ್ಪೂರ್ಣವಾಗಿ ಇವತ್ತು ಈ ಒಂದು ಕಲ್ಪನೆ ಬರಬೇಕಾಯ್ತು ಅಂತಂದ್ರೆ ನಾವು ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರ ಕೊಡುಗೆ ಅಪಾರವಾಗಿದೆ. ಅವರ ಪ್ರವಚನವನ್ನು ಕೇಳೋಕೆ ನನಗೆ 1984ರಲ್ಲಿ
ಬಸವ ಮಂಟಪ ಬೀದರ್ನಲ್ಲಿ ವಿಷಯರಿದ್ದಾಗ ಅವರು ಅಲ್ಲಿ ಪ್ರವಚನ ಬಂದಿದ್ದರು. ಆ ಸಂದರ್ಭದಲ್ಲಿ ಅವ್ರ ಪ್ರವಚನ ಕೇಳಿದ್ದೇನೆ. ಅವರು ಒಂದು ಒಳ್ಳೆಯ ನಮ್ಮ ಧರ್ಮಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಂಥವರು ಸಹ ಇವತ್ತು ನಮ್ಮ ಮಧ್ಯದಲ್ಲಿ ಇದ್ದಾರೆ. ಅವರನ್ನು ನಾವು ನಿರಂತರವಾಗಿ ಸ್ಮರಿಸ್ತಾ ಅದೇ ಥರನಾಗಿ ಇಂದು ನಮ್ಮ ಸುತ್ತೂರು ಜಗದ್ಗುರುಗಳ ಜನ್ಮದಿನಾಚರಣೆ ಸಹ ಇದೆ. ನಮ್ಮ ಪೂಜ್ಯ ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರಿಗೂ ಸಹ ಈ ಸಂದರ್ಭ ಸ್ಮರಿಸ್ತಾ ಪೂಜ್ಯ ಚನ್ನಬಸವ ಪಟ್ಟದರಿಗೂ ತಮ್ಮೆಲ್ಲರಿಗೂ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ಈ ನೂಲಿ ಚಂದನವರ ಈ ನುಡಿಗಳನ್ನು ಅವರಿಗೆ ಅರ್ಪಿಸಿ ಅದರಲ್ಲಿ ಒಳ್ಳೆಯ